ಸ್ನೇಹಿತರೆಲ್ಲ ನಮಸ್ಕಾರ. ನಾನು ಮೊನ್ನೆ ಒಂದು ಯೂಟ್ಯೂಬ್ ವಿಡಿಯೋ ಮಾಡೋಕ್ಕಂತ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ. ಆವಾಗ ಏನಾಯಿತು, ಗಾಡಿಯಲ್ಲಿ ನಾನು ಮೊಬೈಲ್ ಇಟ್ಟಿದ್ದೆ, ಕೆಳಗಡೆ ಬಿದ್ದು ಈ ಥರ ಇತ್ತು. ಈ ಥರ ಮೊಬೈಲ್ ಕನೆಕ್ಟ್ ಆಗಿರುತ್ತೆ. ಇದು ಬಿದ್ದು ಒಡೆದೋಯ್ತು. ನಾನು ಎಲ್ಲ ಯೂಟ್ಯೂಬ್ ವಿಡಿಯೋಗೆ ಯೂಸ್ ಮಾಡ್ತಿದ್ದೆ ಮೈಕ್. ಇದು ಸುಮಾರು ವಿಡಿಯೋದಲ್ಲಿ ಮಾಡಿದ್ದೀನಿ. ಇದರಲ್ಲಿ ನಾನು ವಾಯ್ಸ್ ಕೊಡೋದು. ಇದು ಬಂದು ಗೆರ್ನೇರು ಕಂಪ್ನಿಯವ್ರದ್ದು, ಗೆರ್ನೇರು ಅಂತ ಕಂಪ್ನಿದು. ಇದು ಆವಾಗ 600-700 ರೂಪಾಯಿ ಇತ್ತು ನಾನು ತೊಗೊಂಡಾಗ. ಇದು ಸುಮಾರು ವರ್ಷ ಆಯಿತು ತೊಗೊಂಡು, ತುಂಬ ವರ್ಷಗಳ ಕಾಲ ಬಂತು. ಇದು ಮೊನ್ನೆ ರೀಸೆಂಟಾಗಿ ನಾನು ಒಂದು ವಿಡಿಯೋ ಮಾಡೋಕ್ಕಾದಾಗ ಮೊಬೈಲ್ ಕೆಳಗಡೆ ಬಿದ್ದು ನೋಡಿ, ಈ ಮೊಬೈಲ್ ಇದು ಒಡೆದೋಯ್ತು. ಇದು ಎಲ್ಲೂ ನಾನು ಟ್ರೈ ಮಾಡಿದೆ, ಎಲ್ಲೂ ಸಿಕ್ಕಿಲ್ಲ, ಆನ್ಲೈನಲ್ಲಿ ಎಲ್ಲೂ ಸಿಕ್ಕಿಲ್ಲ. ಹಾಗಾಗಿ ನಾನು ಅದೇ ಕಂಪ್ನಿ ನನಗೆ ಮೈಕ್ ಬೇಕಾಗಿತ್ತು. ಹಾಗಾಗಿ ನಾನು ಆನ್ಲೈನಲ್ಲಿ ಚೆಕ್ ಮಾಡಿದಾಗ ನಾನು ಕೊನೆಯದಾಗಿ ನನ್ನ ಬಜೆಟ್ ಫ್ರೆಂಡ್ಲಿ ಆಗಿ ಸಿಕ್ಕಿದ್ದು ಮೈಕ್ ಅಂತ ಹೇಳಿದ್ರೆ ಈ ಗೆರ್ನೇರು, ಈ ಕಂಪ್ನಿ ಮೈಕು. ಇದು ನಾನು ಸುಮಾರೆಲ್ಲ ನೋಡಿದೆ. ನನ್ನ ಬಜೆಟಿಗೆ ಬೇಕಾಗಿರೋದು ಅಂತ ಹೇಳಿದ್ರೆ ಇದು ಚೆನ್ನಾಗಿದೆ ನೋಡಿ ಮೈಕು. ಯಾರಾದರೂ ಯೂಟ್ಯೂಬು ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ರೆ, ಹಾಗೂ ರೀಲ್ಸ್ ವಾಯ್ಸ್ ಕೊಡ್ತೀನಿ ಅಂತ ಹೇಳಿದ್ರೆ ಇದು ಬೆಸ್ಟ್ ಮೈಕ್ ಅಂತಲೇ ಹೇಳ್ಬೋದು. ಇದರಲ್ಲಿ ಈ ಥರ ಇರುತ್ತೆ, ಎರಡು ಈ ಥರ ಮೈಕ್ ಬರುತ್ತೆ. ಈ ಥರ ನೀವು ನೋಡ್ಬೋದು. ಇದರ 2 ಥರ ಇರುತ್ತೆ. ಹಾಗೂ ಇದು ನಾರ್ಮಲ್ ಆಗಿ ಮೊಬೈಲಿಗೆ ಕನೆಕ್ಟು. ಇದು ಆಟೋಮೆಟಿಕ್ಕಾಗಿ ನೀವು ಮೊಬೈಲಿಗೆ ಈ ಥರ ಕನೆಕ್ಟ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ 2 ಕನೆಕ್ಟ್ ಆಗುತ್ತೆ. ಒಬ್ಬರು ನೀವು ಎದುರುಗಡೆ ಇದ್ದವರು ಮಾತಾಡ್ಬೋದು, ಹಾಗೂ ನಾವು ಈ ಥರ ಕ್ಲಿಪ್ ಈ ಥರ ನೀವು ಎಲ್ಲಿ ಬೇಕಾದರೂ ಕ್ಲಿಪ್ ಮಾಡಿಕೊಂಡು ಈ ಥರ ಮಾತಾಡ್ಬೋದು. ನೀವು ತುಂಬ ಜನ ಈ ಮೈಕಿಗೆ ನೀವು ಹುಡ್ತಾ ಇರ್ತೀರ. ಎಲ್ಲ ಕಾಸ್ಟ್ಲಿ ಮೈಕ್ ಎಲ್ಲ ನೀವು ಫಸ್ಟ್ ಯೂಟ್ಯೂಬ್ ವಿಡಿಯೋ ಮಾಡೋರಿಗೆ ನಾನು ಸಜೆಷನ್ ಮಾಡೋಕ್ಕೆ ಹೋಗಲ್ಲ. ಇದು ಸುಮಾರು ಡಿಸ್ಟೆನ್ಸಲ್ಲಿ ನಾವು ಕವರ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಮೈಕು, ಬಜೆಟ್ ಫ್ರೆಂಡ್ಲಿ ಮೈಕು. ನೀವು ಜಾಸ್ತಿ ಕಾಸ್ಟ್ಲಿ ಬೇಡ ಅಂತ ಹೇಳಿದ್ರೆ ಈ ಮೈಕ್ ನಿಮಗೆ ಬೆಸ್ಟು. ಇದು ಬಂದು ನೀವು ಆನ್ ಮಾಡೋದು, ಈ ಸೈಡಲ್ಲಿ ಯೆಲ್ಲೋ ಕಲರ್ ಬಟನ್ ಇರುತ್ತೆ, ನೀವು ನೋಡ್ಬೋದು. ಹಿಂಗೆ ಆನ್ ಮಾಡಿದ್ರೆ ಇಲ್ಲಿ ಒಂದು ಬ್ಲೂ ಲೈಟ್ ಬರುತ್ತೆ. ಬ್ಲೂ ಲೈಟ್ ಬ್ಲಿಂಕ್ ಆಗುತ್ತಲ್ಲ, ನೀವು ಮೊಬೈಲ್ ಕನೆಕ್ಟ್ ಮಾಡಿದ್ರೆ ಇದು ಆಟೋಮೆಟಿಕ್ ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತೆ. ನೀವೊಂದು ಅಮೆಝಾನಲ್ಲಿ ಸಿಗುತ್ತೆ. ಇದು ಬಂದು ಸುಮಾರು ಒಂದು 2300 ಚಿಲ್ಲರೆ ಆಗುತ್ತೆ. ಇದರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಯಾರಾದರೂ ಬೇಕಾದರೆ ತೊಗೊಳ್ಬೋದು. ಇದರಲ್ಲಿ 3 ಇದಿದೆ, ಲೆವೆಲ್ ಇದೆ. ಒಂದು ನಾಯ್ಸ್ ಡಿಟೆಕ್ಟ್ ಮಾಡುತ್ತೆ, ಇನ್ನೊಂದು ನಾರ್ಮಲ್ ನಾಯ್ಸು. ಇಷ್ಟೊತ್ತು ನಾನು ಡೈರೆಕ್ಟಾಗಿ ಮೊಬೈಲಲ್ಲಿ ಮಾತಾಡಿದ್ದೀನಿ ನೋಡಿದ್ರಲ್ಲ. ಈಗ ಮೈಕ್ ಹಾಕ್ಬಿಟ್ಟು ಮಾತಾಡೋಣ, ಯಾವ ಥರ ವಾಯ್ಸ್ ಬರುತ್ತೆ ಅಂತ. ಬನ್ನಿ ಸ್ನೇಹಿತರಲ್ಲೇ, ನಮಸ್ಕಾರ. ನಂದು ಒಂದು ಮೈಕ್ ಆರ್ಡರ್ ಮಾಡಿದ್ದೆ. ಇದು ಬಂದು ನೋಡಿ, ನೀವು ನೋಡ್ಬೋದು, ಗೆರ್ನೇರು ಅಂತ ಕಂಪ್ನಿದು. ನಾನು ಯೂಟ್ಯೂಬ್ ವಿಡಿಯೋ ಎಲ್ಲ ಮಾಡಿದ್ದೆ ಇದೇ ಮೈಕಲ್ಲಿ. ಈ ಮೈಕ್ ಏನಾಗಿದೆ ಅಂತ ಹೇಳಿದ್ರೆ, ಮೈಕ್ ಚೆನ್ನಾಗೇ ಇದೆ, ನೀವು ನೋಡ್ಬೋದು, ಆನ್ ಆಗುತ್ತೆ. ಬಟ್ ಇದೇನಾಗಿದೆ, ಇದು ಮೊಬೈಲ್ ಕನೆಕ್ಟ್ರು. ಇಲ್ಲಿ ನೀವು ಈ ಕನೆಕ್ಟ್ರು ಇಲ್ಲಿದೆ, ಇಲ್ಲಿ ಕನೆಕ್ಟ್ ಇದು ಕಟ್ ಆಗ್ಬಿಟ್ಟಿದೆ. ಹಾಗಾಗಿ ನಾನು ಇದು ಸುಮಾರು ಕಡೆ ಟ್ರೈ ಮಾಡಿದೆ, ಸಿಗಲಿಲ್ಲ. ಹಾಗಾಗಿ ಹೊಸ ಮೈಕನ್ನ ಆರ್ಡರ್ ಮಾಡಿದೆ. ನಂಗೆ ಬಜೆಟ್ ಫ್ರೆಂಡ್ಲಿ ಮೈಕ್ ಬೇಕಾಗಿತ್ತು. ಹಾಗಾಗಿ ನಾನು ಹಿಂದೆ ಇದ್ದ ಗೆರ್ನೇರು ಕಂಪ್ನಿ ಮೈಕನ್ನ ಆರ್ಡರ್ ಮಾಡಿದೆ. ಇದು ಬಂದು ನೋಡ್ಬೋದು, ಆನ್ಲೈನಲ್ಲಿ ನೀವು ಸಿಗುತ್ತೆ ಅಮೆಝಾನಲ್ಲಿ. ಇದು ಬಂದು 2399 ರೂಪಾಯಿ. ನಿಮಗೆ ಆನ್ಲೈನಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಮೈಕ್ ಅಂತಲೇ ಹೇಳ್ಬೋದು. ಇದು ಕಮ್ಮಿದೆಲ್ಲ ಸಿಗುತ್ತೆ. ಕಮ್ಮಿದೆಲ್ಲ ಸಿಕ್ಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ವಾಯ್ಸ್ ಕ್ಲಾರಿಟಿ ಬರಲ್ಲ. ಹಾಗಾಗಿ ನೀವು ತಗೊಳ್ಳೋವಾಗ ಒಂದು ಬಜೆಟಲ್ಲಿ ತಗೊಳ್ಳಿ. ನೀವು ಸುಮ್ಮನೆ ಯೂಟ್ಯೂಬ್ ವಿಡಿಯೋಗೆ ರೀಲ್ಸ್ ಮಾಡ್ತೀನಿ ಅಂತ ವಾಯ್ಸ್ ಬೇಕಾಗಿತ್ತು ಅಂತ ಹೇಳಿದ್ರೆ, ಇದರಲ್ಲಿ ಮೇನ್ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಇದರಲ್ಲಿ ಈ ಥರದ 2 ರಿಸೀವರ್ ಈ ಥರ ಮೈಕ್ ಬರುತ್ತೆ. ನಾನು ಒಂದಿಲ್ಲಿ ಹಾಕೊಂಡಿದ್ದೀನಿ ನೋಡಿ, ಹಾಕೊಂಡು ಮಾತಾಡ್ತಾ ಇದ್ದೀನಲ್ಲ. ಹಾಗೂ ಇದು ನೀವು ಎದುರುಗಡೆ ಯಾರ ಹತ್ರ ಯೂಟ್ಯೂಬ್ ವಿಡಿಯೋ ಮಾಡುವಾಗ ನೀವು ಮಾತಾಡ್ಬೇಕಂತ ಹೇಳಿದ್ರೆ ಈ ಥರ ಬರುತ್ತೆ ಇದು ಮೈಕು. ಇನ್ನೊಂದು ಈ ಥರ ಬರುತ್ತೆ. ಇದು ನಾನು ಈಗ ಆಲ್ರೆಡಿ ಮೊಬೈಲ್ಗೆ ಹಾಕಿದ್ದೀನಿ. ಅಲ್ಲಿ ನಾವು ಅದಿದ್ರೇ ಇದು ವರ್ಕ್ ಆಗೋದು. ಯಾರಾದರೂ ಬೇಕಾದರೆ ಅಮೆಝಾನಲ್ಲಿ ಇದೆ ನೋಡಿ, ನೀವು ಚೆಕ್ ಮಾಡಿ. ಮಾಡೆಲ್ ಬಂದು P11 ಅಂತ ನೀವು ನೋಡ್ಬೋದು. ಇಲ್ಲಿ P11 ಅಂತ ಇದೆ. ಅಮೆಝಾನಲ್ಲಿ ನೀವು ಟ್ರೈ ಮಾಡಿ. ನಿಮಗೆ ಇಷ್ಟ ಆಗಿಲ್ಲ ಅಂದ್ರೆ ಅವರು 7 ಡೇಸಲ್ಲಿ ರಿಟರ್ನ್ ಕೂಡ ತೊಗೊತಾರೆ. ನೀವು ಆರ್ಡರ್ ಮಾಡಿದ್ದು 7 ಡೇಸಲ್ಲಿ ರಿಟರ್ನ್ ಕೂಡ ಇದೆ. ಇದರಲ್ಲಿ ಎಲ್ಲ ಈ ಥರ ಕೇಬಲ್ ಕೂಡ ಒಂದು ಕೊಟ್ಟಿದ್ದಾನೆ. ಹಾಗೂ ಐಫೋನ್ ಕೂಡ ಇದು ವರ್ಕ್ ಆಗುತ್ತೆ. ಐಫೋನ್ ಪಿನ್ ಇದೆ. ನೀವು ಮೊಬೈಲಿಗೆ ಐಫೋನ್ಗೆ ಹಾಕ್ಕೊಂಡು ಈ ಥರ ಐಫೋನಿಗೆ ಕನೆಕ್ಟ್ ಮಾಡಿ ಈ ಥರ ರಿಸೀವರ್ ಇದೆಯಲ್ಲ, ರಿಸೀವರ್ ಕೂಡ ಕನೆಕ್ಟ್ ಮಾಡ್ಬೋದು ನೀವು. ಇದು ಬಿಲ್ ಕೂಡ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ. ಈ ಥರ ಬರುತ್ತೆ ಬಾಕ್ಸು. ನೀವು ಹಿಂದೆ ಇದಕ್ಕೆ ನಿಮ್ಮ ಮನೆಯಲ್ಲಿ ಮೊಬೈಲ್ ಚಾರ್ಜ್ ಆಗ್ತಿರಲ್ಲ, ಆ ಪಿನ್ನಲ್ಲಿ ಇದನ್ನು ಚಾರ್ಜಿಂಗ್ ಕೊಟ್ಟರೆ ಇಲ್ಲಿ
ನಿಮಗೆ ಬ್ಲಿಂಕ್ ಆಗುತ್ತೆ ಎಷ್ಟು ಚಾರ್ಜಿಂಗ್ ಇದೇನಂತ. ಇಲ್ಲಿ ನೀವು ಈ ಥರ ಹಾಕಿದ್ರೆ ಇದು ಆಟೋಮೆಟಿಕಲಿ ಚಾರ್ಜ್ ಆಗುತ್ತೆ. ಇಲ್ಲಿ ನಿಮ್ಮ ಚಾರ್ಜಿಂಗ್ ಪರ್ಸೆಂಟ್ ತೋರಿಸುತ್ತೆ. ಇಲ್ಲಿ ಬೆಸ್ಟ್ ಮೈಕ್ ಅಂತ ಹೇಳ್ಬೋದು. ಯಾರಾದರೂ ಯೂಟ್ಯೂಬ್ ವ್ಲಾಗ್ ಮಾಡ್ತೀರಿ, ರಿಲೀಸ್ ಮಾಡ್ತೀನಿ, ನಿಮ್ಗೊಂದು ಮೈಕ್ ಹುಡುಕ್ತಾ ಇರ್ತೀರಾ. ಹಾಗಾಗಿ ಅಮೆಝಾನಲ್ಲಿ ಒಂದು ಚೆಕ್ ಮಾಡಿ, ಸಡನ್ನ ಆರ್ಡರ್ ಮಾಡೋಕ್ಕೆ ಹೋಗಬೇಡಿ. ಒಂದು 2-3 ಚೆಕ್ ಮಾಡಿ. ನಾನು ಇದನ್ನೇ ಯಾಕೆ ಸಜೆಷನ್ ಮಾಡ್ತೀನಿ ಅಂತ ಹೇಳಿದ್ರೆ, ಇದು ಯಾವುದು ಪ್ರಮೋಷನ್ ವಿಡಿಯೋ ಅಲ್ಲ. ಇದನ್ನೇ ಯಾಕೆ ಸಜೆಷನ್ ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಈ ಗೆರ್ನರು ನನ್ನ ಮೈಕು ಯೂಸ್ ಮಾಡಿದ್ದೀನಿ. ಹಿಂದೆ ನನ್ನ ಯೂಟ್ಯೂಬ್ ವಿಡಿಯೋ ಎಲ್ಲ ನೋಡಿರ್ಬೋದು. ಇದರಲ್ಲೇ ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ. ತುಂಬ ಬೆಟ್ಟ ಗುಡ್ಡಗಳಲ್ಲಿ ಕೂಡ ವಿಡಿಯೋ ಮಾಡಿದ್ದೀನಿ. ಎಷ್ಟೋ ಕಡೆ ಬಿದ್ದಿದ್ರೂ ಏನಾಗಿಲ್ಲ. ಇವಾಗ ಹಿಂಗಿದೆ. ಇದು ಸುಮಾರು ತೊಗೊಂಡು ಒಂದು 3-4 ವರ್ಷ ಆಗಿದೆ ಇದು ತೊಗೊಂಡು. ಇದುವರೆಗೆ ನಾನು ಇದರ ಮೈಕಲ್ಲಿ ಜಾಸ್ತಿ ಇದ್ರದಲ್ಲಿ ವಾಯ್ಸ್ ಕೊಟ್ಟಿರೋದು, ವಿಡಿಯೋ ಮಾಡಿರೋದು. ತುಂಬ ಚೆನ್ನಾಗಿದೆ. ಇವಾಗ ಲೇಟೆಸ್ಟಾಗಿ ಈ ಥರ ಬಂದಿದೆ. ತುಂಬ ವೆರೈಟಿ ಇದೆ ಗೆರ್ನರ್ ಅವ್ರದ್ದು. ಬಟ್ ನನಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಇದು P11 ಅಂತ, P10, P8 ಈ ಥರ ಎಲ್ಲ ಇದೆ ಮಾಡೆಲ್. ಅದರಲ್ಲಿ P11 ನನಗೆ ತುಂಬ ಇಷ್ಟ ಆಯ್ತು. ಯಾಕಂತ ಹೇಳಿದ್ರೆ ಇದರಲ್ಲಿ ನೀವು ಈಸಿಯಾಗಿ ನೋಡಿ, ನೀವು ಬಟ್ಟೆದು ಈಸಿಯಾಗಿ ನೀವು ಈ ಥರ ಇದು ಬಟ್ಟೆ ಅಂದ್ಕೊಳ್ಳಿ, ಈ ಥರ ನೀವು ಕ್ಲಿಪ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಇದನ್ನು ಒಂದ್ಸಲ ಇಲ್ಲಿ ಸೈಡಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ. ಬೆಸ್ಟ್ ಮೈಕ್ ಅಂತಲೇ ಹೇಳ್ಬೋದು. ಯಾರಾದರೂ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀರಲ್ದ್ರೆ ನಿಮಗೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಜೆಷನ್ನು, ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಬಜೆಟ್ ಫ್ರೆಂಡ್ಲಿ ಮೈಕ್ ತೊಗೊಳ್ಳಿ. ಸ್ಟಾರ್ಟಿಂಗ್ ನೀವು ಯೂಟ್ಯೂಬ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ ಇದು ನಾಯ್ಸ್ ಎಲ್ಲ ತುಂಬ ಕ್ಲಾರಿಟಿ ಚೆನ್ನಾಗಿದೆ. ಯಾವುದೋ ನಾಯ್ಸ್ ಹೊರಗಡೆ ನಿಮ್ಮ ವಾಯ್ಸ್ ಇದೆಲ್ಲ ಕೇಳಲ್ಲ. ತುಂಬ ಚೆನ್ನಾಗಿದೆ. ನನಗೆ ಈಗ ಮಾಡ್ತಾ ಇರೋದು ನೋಡಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅಮೆಝಾನಲ್ಲಿ ಚೆಕ್ ಮಾಡಿ. P11 ಅಂತ ಗೆರ್ನರ್ ಅವ್ರದ್ದು ವೈರ್ಲೆಸ್ ಮೈಕ್ರೋಫೋನ್. ಥ್ಯಾಂಕ್ ಯು.